ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ರಣಕಹಳೆ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಇಂದು ನಡೆದಂತಹ ಮೊದಲ ಹಂತದ 152 ಕ್ಷೇತ್ರಗಳ ಮತದಾನದಲ್ಲಿ ಮತದಾರರು ಅಭೂತಪೂರ್ವ ಉತ್ಸಾಹವನ್ನ ತೋರಿದ್ದಾರೆ. ಈಗ ಚುನಾವಣಾ ಆಯೋಗದ ಅಂಕಿ ಅಂಶಗಳ ಪ್ರಕಾರ ಬರೋಬ್ಬರಿ 89.93% ಮತದಾನವಾಗುವ ಮೂಲಕ ಹೊಸ ದಾಖಲೆ ಸೃಷ್ಟಿಯಾಗಿದೆ ಅಂತ ಚುನಾವಣಾ ಆಯೋಗದ ಅಂಕಿ ಅಂಶಗಳು ತಿಳಿಸಿವೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಾರಂಭವಾದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುರುವಾರ ಕೋಲ್ಕತ್ತಾದ ಸ್ಟಾರ್ ಲೇಕ್ನಲ್ಲಿರುವಂತಹ ಬಿಜೆಪಿಯ ವಾರ್ ರೂಮ್ಗೆ ಭೇಟಿಯನ್ನ ನೀಡಿದ್ರು ಅಂತ ಪಕ್ಷದ ಮೂಲಗಳು ತಿಳಿಸಿವೆ. ರಾಜ್ಯದಲ್ಲಿ ಪಕ್ಷದ ಪ್ರಚಾರವನ್ನ ನಿಕಟವಾಗಿ ನೋಡಿಕೊಳ್ತಾ ಇರುವಂತಹ ಶಾ ಬೆಳಗ್ಗೆ ವಾರ್ ರೂಮ್ ತಲುಪಿ ಈಗ ಹಿರಿಯ ಬಿಜೆಪಿ ನಾಯಕರೊಂದಿಗೆ ಮುಚ್ಚಿದ ಬಾಗಿಲ ಸಭೆ ನಡೆಸಿ ವಾಸ್ತವಿಕ ಪರಿಸ್ಥಿತಿಯನ್ನ ನಿರ್ಣಯಗೊಳಿಸಿದ್ರು ಅಂತ ಹೇಳಿದ್ದಾರೆ. ಇನ್ನು ಈ ಭೇಟಿ ಅವರ ಅಧಿಕೃತ ಪ್ರಯಾಣದ ಭಾಗವಾಗಿರಲಿಲ್ಲ ಮತ್ತು ಉತ್ತರ ಬಂಗಾಳ ಮತ್ತು ದಕ್ಷಿಣ ಬಂಗಾಳದ ಕೆಲ ಕ್ಷೇತ್ರಗಳಲ್ಲಿ ಮತದಾನ ಪ್ರಾರಂಭವಾದ ಕೆಲವೇ ಗಂಟೆಗಳಲ್ಲಿ ಬಂದಿದ್ದರಿಂದ ಈ ಭೇಟಿ ಮಹತ್ವದ್ದಾಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಇಂದು ನಡೀತಾ ಇದೆ. ಈ ಚುನಾವಣೆಯಲ್ಲಿ ಅನೇಕ ಸೆಲೆಬ್ರಿಟಿಗಳು ಬಂದು ಮತವನ್ನ ಚಲಾವಣೆ ಮಾಡಿದ್ದಾರೆ. ಈ ಫೋಟೋಗಳು ಸದ್ಯ ಸುದ್ದಿವಾಹಿನಿಗಳಿಗೆ ಲಭ್ಯವಾಗಿವೆ. ಈಗ ವಿಜಯ್, ಅಜಿತ್, ರಜನಿಕಾಂತ್ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಮತವನ್ನು ಹಾಕಿದ್ದಾರೆ. ಸಂಜೆ 5 ಗಂಟೆವರೆಗಿನ ಅಂಕಿ ಅಂಶಗಳ ಪ್ರಕಾರ ತಮಿಳುನಾಡಿನಲ್ಲಿ ಸುಮಾರು 82.24% ಮತದಾನ ದಾಖಲಾಗಿದೆ. 234 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆದಿದೆ. ಈಗ ತಮಿಳುನಾಡಿನ ವೀರಂಪಾಡಿಯಲ್ಲಿ 90.76% ಮತದಾನ ನಡೆದಿದೆ. ಕೇವಲ ಕೆಲ ಕಡೆಗಳಲ್ಲಿ ಇವಿಎಂ ದೋಷದಿಂದ ಮತದಾನ ವಿಳಂಬವಾಗಿದ್ದು, ಈಗ ಮತದಾನದ ಅವಧಿಯನ್ನ ವಿಸ್ತರಿಸುವಂತೆ ನಟ ವಿಜಯ್ ಅವರ ಪಕ್ಷ ಮನವಿ ಮಾಡಿದೆ. ತಮಿಳುನಾಡಿನಾದ್ಯಂತ 75,000ಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ರಾಜ್ಯ ವಿಧಾನಸಭೆಗೆ ತಮ್ಮ ಆಯ್ಕೆಯ ಸದಸ್ಯರನ್ನ ಆಯ್ಕೆ ಮಾಡೋಕೆ ಮತದಾರರು ಜಮಾಯಿಸಿದ್ರು. ಆಡಳಿತಾರೂಢ ಡಿಎಂಕೆ, ಎಐಎಡಿಎಂಕೆ ಮತ್ತು ನಟ ರಾಜಕಾರಣಿ ವಿಜಯ್ ಅವರ ಟಿವಿಗೆ ನಡುವೆ ತ್ರಿಕೋನ ಹೋರಾಟ ನಡೆಯಿತು. ಇದು ಸ್ಥಾಪಿತ ದ್ರಾವಿಡ್ ಪ್ರಮುಖ ಪಕ್ಷಗಳ ಮತ ಬ್ಯಾಂಕ್ ಅನ್ನ ಹಾಳು ಮಾಡೋಕೆ ಗಂಭೀರ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಭಾರತೀಯ ಚುನಾವಣಾ ಆಯೋಗದ ಅಂಕಿ ಅಂಶಗಳ ಪ್ರಕಾರ ಈಗ 234 ವಿಧಾನಸಭಾ ಸ್ಥಾನಗಳಲ್ಲಿ ಚುರುಕಾದಂತಹ ಮತದಾನ ಕಂಡು ಬಂದಿದೆ. 5.73 ಕೋಟಿ ಮತದಾರರಲ್ಲಿ ಸುಮಾರು 38% ಜನರು ಬೆಳಗ್ಗೆ 11 ಗಂಟೆಯ ಹೊತ್ತಿಗೆ ತಮ್ಮ ಮತವನ್ನ ಚಲಾಯಿಸಿದ್ರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಈಗ ಮುಗಿಬಿದ್ದಿದೆ. ರಾಹುಲ್ ಗಾಂಧಿ ಒಬ್ಬ ಅನುಭವವಿಲ್ಲದ ರಾಜಕಾರಣಿ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಲೇಫಡಿ ಮಾಡಿದ್ದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಇದು ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದಂತಹ ನಿತಿನ್ ನಬೀನ್ ಅವರು ರಾಹುಲ್ ಗಾಂಧಿ ಅವರ ನಡವಳಿಕೆ ಮತ್ತು ಮಾತುಗಳವರ ರಾಜಕೀಯ ಅಪಕ್ವತೆಗೆಯನ್ನ ಈಗ ಎತ್ತಿ ತೋರಿಸ್ತಾ ಇವಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅರಾಜಕತಾವಾದಿ ಮನಸ್ಥಿತಿಯೊಂದಿಗೆ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲೋಕಸಭೆಯ ವಿಪಕ್ಷ ನಾಯಕನಾಗಿ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಅವರು ಬಳಸ್ತಾ ಇರುವಂತಹ ಭಾಷೆ ಜವಾಬ್ದಾರಿಯುತ ನಾಯಕನಿಗೆ ಶೋಭೆ ತರುವುದಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಕೂಡ ನಿತಿನ್ ನಬೀನ್ ಅವರು ಆ ಹೇಳಿಕೆಗೂ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಈಗ ಖರ್ಗೆ ಅವರು ಅಸಹಾಯಕರಾಗಿದ್ದಾರೆ. ರಾಹುಲ್ ಗಾಂಧಿ ಅವರ PR ಏಜೆನ್ಸಿ ಯಾವ ಪದದಲ್ಲಿ ಬರೆದು ಕೊಡ್ತಾ ಇದೆಯೋ ಅದನ್ನೇ ಖರ್ಗೆ ಅವರು ಓದ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಇಂತಹ ಹೇಳಿಕೆಗಳು ಅವರ ಹತಾಶೆಯನ್ನ ಎತ್ತಿ ತೋರಿಸ್ತಾ ಇವೆ ಅಂತ ತಿವಿದಿದ್ದಾರೆ. ಇಡೀ ಜಗತ್ತು ಈಗ ಮೂರನೆಯ ಮಹಾಯುದ್ಧದ ಭೀತಿಯಲ್ಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ನಡುವಿನ ಜಿದ್ದಾಜಿದ್ದಿ ಈಗ ಉತ್ತುಂಗಕ್ಕೆ ತಲುಪಿದೆ. ಇರಾನ್ ಮೇಲೆ ಟ್ರಂಪ್ ಒತ್ತಡ ಹೇರ್ತಾ ಇದ್ದಂತೆಯೇ ಇರಾನ್ ಈಗ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಒಂದು ಡಿಜಿಟಲ್ ವಾರ್ನಿಂಗ್ ಅನ್ನ ನೀಡಿದೆ. ಇದು ಕೇವಲ ಕ್ಷಿಪಣಿ ಅಥವಾ ಬಾಂಬ್ ದಾಳಿಯ ಎಚ್ಚರಿಕೆಯಲ್ಲ. ಇರಾನ್ ಈಗ ಜಗತ್ತಿನ ಕಣ್ಮರೆಯಾಗುವಂತಹ ಅದೃಶ್ಯ ಶಕ್ತಿಯನ್ನೇ ಗುರಿಯಾಗಿಸೋಕೆ ಮುಂದಾಗಿದೆ. ಹಾರ್ಮುಜ್ ಜಲಸಂಧಿಯ ಸಮುದ್ರ ದಾಳದಲ್ಲಿ ಹಾದು ಹೋಗಿರುವಂತಹ ಸಾವಿರಾರು ಕಿಲೋಮೀಟರ್ ಉದ್ದದ ಇಂಟರ್ನೆಟ್ ಕೇಬಲ್ಗಳನ್ನ ಈಗ
ಕಟ್ ಮಾಡೋಕೆ ಇರಾನ್ ಸಿದ್ಧತೆಯನ್ನ ನಡೆಸ್ತಾ ಇದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈಗ ಒಂದು ವೇಳೆ ಇರಾನ್ ಅಂದುಕೊಂಡಂತೆ ಈ ಕೇಬಲ್ಗಳನ್ನ ಕಟ್ ಮಾಡಿದ್ರೆ ಅರಬ್ ರಾಷ್ಟ್ರಗಳು ಮಾತ್ರವಲ್ಲದೆ ಜಗತ್ತಿನ ಅರ್ಧ ಭಾಗವೇ ಸ್ತಬ್ಧವಾಗಲಿದೆ. ಬ್ಯಾಂಕಿಂಗ್, ಸಂವಹನ ಮತ್ತು ಇಡೀ ಡೇಟಾ ವ್ಯವಸ್ಥೆ ಕುಸಿದು ಬೀಳಲಿದೆ. ಟ್ರಂಪ್ ಅವರ ಶಾಂತಿ ಒಪ್ಪಂದಕ್ಕೆ ಬಗ್ಗದ ಇರಾನ್ ಈ ಮೂಲಕ ಅಮೆರಿಕಕ್ಕೆ ಈಗ ನೇರ ಸವಾಲನ್ನ ಹಾಕಿದೆ. ಸಮುದ್ರದಾಳದ ಈ ಕೇಬಲ್ಗಳು ಈಗ ಇರಾನ್ ಪಾಲಿನ ಬ್ರಹ್ಮಾಸ್ತ್ರಗಳಾಗಿವೆ. ಇರಾನ್ ಏನಾದ್ರೂ ಈ ಸಾಹಸಕ್ಕೆ ಕೈ ಹಾಕಿದ್ರೆ ಜಗತ್ತಿನ ಆರ್ಥಿಕತೆ ಪಾತಾಳಕ್ಕೆ ಕುಸಿಯೋದ್ರಲ್ಲಿ ಸಂಶಯವೇ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.